ಆ್ಯಕ್ಚುಲಿ ರೀಲ್ಸಲ್ಲೆಲ್ಲ ನೋಡಿರ್ತೀರ. ಈ ಲಂಡನ್ನಲ್ಲಿ ಹ್ಯಾಂಗಿಂಗ್ 90 ಸೆಕೆಂಡ್ಸ್ ಹ್ಯಾಂಗ್ ಮಾಡಿದರೆ ನಿಮಗೆ 100 ಪೌಂಡ್ಸ್ ಬರುತ್ತೆ 10. ಸೊ ನಿನ್ನೆ ಎಷ್ಟು ಬರೋ ಇನ್ನು 15 ಸೆಕೆಂಡ್ ಇನ್ನು 15 ಸೆಕೆಂಡ್ ಹೋಲ್ಡ್ ಮಾಡಿದರೆ 100 ಪೌಂಡ್ಸ್ ಬರ್ತಾಯಿತ್ತು. ಈ ವೆದರ್ ಮಾತ್ರ ಯಪ್ಪ ಹೆವಿ ಬಿಸಿಲು ಗುರು. ಎಷ್ಟು ಹ್ಯೂಮಿಡಿಟಿ ಐತಂದರೆ ಹೀಟ್ ಹೊಡಿತೈತೆ ಫುಲ್ಲು. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ ಜಿಮ್ನ ಕೆಫೆ ಎಲ್ಲ ಐತೆ ಅಂತ. ಒಳ್ಳೆ ಅರಮನೆ ಇದ್ದಂಗೆ ಐತೆ ಗುರು. ಸೇಮ್ ಪ್ಯಾಲೇಸೇ ಇದೆ, ಜಿಮ್ಮೆಲ್ಲ ಇದೆ. ಫ್ಲೆಕ್ಸ್ ಮಾಡಿಬ್ರು ಒಂದ್ಸಲಿ. ಎರಡು ಕೈಯಲ್ಲಿ ಮಾಡಿರಿ, ಒಂದು ಬಿಟ್ಟು ಅವಾಗ ಕರೆಕ್ಟಾಗಿ ಬರುತ್ತೆ. ನಿಮ್ದು ವಿಡಿಯೋ ನೋಡಿದೆ ಆಗಲೇ. ಸೊ MTR ಎಲ್ಲರೂ ಕೇಳೇ ಇರ್ತೀರಾ, ಬೆಂಗಳೂರು MTR ಅಲ್ಲ, ಲಂಡನಲ್ಲಿರುವಂಥ MTR. ಒಬ್ಬೊಬ್ಬರು ದೋಸೆ ತಿನ್ನೋಕ್ಕೆ ಒಬ್ಬೊಬ್ಬರು ಒಂದೊಂದು 1000 ಕೊಟ್ಟು ಬಂದಿದ್ದೀವಿ. ಇವಾಗ ಬಂತು ನೋಡಿ MTR ಸಿನ್ಸ್ 1924 ಅಂತೆ ಬ್ರೋ. ಸೊ ಇವಾಗ ಇಡ್ಲಿ ರೌಂಡ್ ಮುಗೀತು, ಇವಾಗ ನೆಕ್ಸ್ಟ್ ದೋಸೆ. ಹಾಂ, ಇವಾಗ ದೋಸೆ ನೋಡಿ, 4 ದೋಸೆ. ಅದು ಗೀ ದೋಸೆನಾ? ಪುಡಿ ದೋಸೆ. ಪುಡಿ ದೋಸೆ. ಇವಾಗ ಎಲ್ಲ ತಿಂದಿದ್ದೆಲ್ಲ ಮುಗಿಸಾಯ್ತು. ಕನ್ನಡಿಗ, ಆಹಾ, ಒರಿಜಿನಲ್ ಕನ್ನಡಿಗ. ಸೊ ಇವಾಗ ಪೇಮೆಂಟ್ಗೆ ಏನು ಮಾಡ್ತಿದ್ದೀವಿ ಅಂದರೆ ಎಲ್ರದ್ದು ಕಾರ್ಡ್ಸ್ ಇಡ್ತಾ ಇದ್ದೀವಿ. ಸೊ ಅವ್ರ ಹತ್ರ ಎಂಪ್ಲಾಯೀಸ್ ಹತ್ರ ಒಂದು ಕಾರ್ಡ್ ಇರ್ತಾನೆ, ಯಾರು ಕಾರ್ಡ್ ಬರುತ್ತೋ ಅವ್ರು ಪೇ ಮಾಡ್ಬೇಕು ಇವತ್ತೇನು ಬಿಲ್ ಆಗುತ್ತೆ ಅದನ್ನು. ಸೊ ಲೆಟ್ಸ್ ಟ್ರೈ. ಸೊ ಇಡಿ ನಂದು ಈ ಕಾರ್ಡು. ಕರೀರಿ ಬ್ರೋ. ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಂತರೂ ಬೊಂಬಾಟಾಗಿದ್ದೀನಿ. ಸೊ ಇವತ್ತು ನಾವೆಲ್ಲಿಗೆ ಹೊರಟಿದ್ದೀವಿ ಅಂತಂದರೆ ಬೆಳಗ್ಗೆನೇ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಲೈಫ್ ಕ್ಲಿಕ್ಸ್ ಕನ್ನಡ ಫ್ರಮ್ ಮೀ ಅಗೇನ್. ಈ ಅಪ್ಪಗೆ ಏನು ಮಾಡಕ್ಕೆ ಬೇರೆ ಕೆಲಸ ಇಲ್ಲ, ಯಾವಾಗಲೂ ಇಲ್ಲೇ ಬರ್ತಿರ್ತಾನಲ್ಲ. ಬೇರೆ ಹುಡುಗಿರ್ನಾದ್ರು ತೋರಿಸ್ಬಾರ್ದ ಅಂತ ಹುಡುಗರು ಆಡಿಯನ್ಸ್ ಅನ್ಕೊಂತಿರ್ತಾರೆ. ಹುಡುಗಿರ ಆಡಿಯನ್ಸು ಬೇರೆ ಹುಡುಗನಾದ್ರು ತೋರಿಸ್ಬಾರ್ದಿಲ್ಲ ಅಂತ ಅನ್ಕೊಂತಿರ್ತೀರ. ಅಲ್ವಾ? ಎಷ್ಟು ಜನ ಮೆಸೇಜ್ ಮಾಡಿದ್ರು ಮೊನ್ನೆ ವಿಡಿಯೋ ನೋಡಿ? ಯಾರು ಮಾಡಿಲ್ಲ ಬ್ರೋ. ಏನು ಬ್ರೋ ನೀವು ಅಷ್ಟು ಬೆಲೆ ಇಲ್ವಾ ನಮ್ಮ ಹುಡುಗನಿಗೆ? ಇಲ್ಲ. ಸೊ ಹೋಗ್ಲಿ ಬಿಡಿ. ಇವತ್ತು ನಾವು ನಮ್ಮ ಮನೆ ಹತ್ರ ಆಗುತ್ತಲ್ಲ, ಸೊ ಹಂಗಾಗಿ ನಾವು ಯಾವಾಗ್ಲೂ ಜೊತೆಗೆ ಓಡಾಡ್ತಿರ್ತೀವಿ. ಸೊ ಇವತ್ತು ಜಿಮ್ಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆನೇ ಜಿಮ್ಗೆ ಹೋಗಿ ಆಮೇಲೆ MTRಗೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಸೊ MTR ಎಲ್ಲರೂ ಕೇಳೇ ಇರ್ತೀರಾ, ಬೆಂಗಳೂರು MTR ಅಲ್ಲ, ಲಂಡನಲ್ಲಿರೋಂಥ MTR. ಹೆಂಗಿದೆ ಏನಂತ ತೋರಿಸ್ತೀನಿ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನಾವೆಲ್ಲ ಸುಮಾರು ಸಲ ಹೋಗಿದ್ದೀನಿ. ನೀವು ಹೋಗಿದ್ದೀರ ತಾನೇ? ರೇಯನ್ಸ್ ಲೈನಲ್ಲಿರೋದೆ. ಸೊ ಒಂದು ಬ್ರ್ಯಾಂಚ್ ಇದೆ, ಅಲ್ಲಿ ಸಖತ್ತಾಗಿರುತ್ತೆ. ಸೊ ಎಲ್ಲ ನಮ್ಮ ಕನ್ನಡದವರೇ ಶೆಫ್ಗಳು. ಸೊ ಆ ಚಟ್ನಿ, ಆ ಸಾಂಬಾರು ವಾಸನೆ ಕೇಳಿದ್ರೇನೆ ಕೇಳಿದ್ರಲ್ಲ ತಿಂದ್ರೆ ವಾಸನೆ ತಗೊಂಡ್ರೇನೆ ಸಾಕು ಅನ್ಸ್ಬಿಟ್ಟಿದೆ. ಇಲ್ಲೆಲ್ಲ ಇಲ್ಲಿಂದೆಲ್ಲ ತಿಂದು ಸಕ್ಕತ್ತಾಗಿರುತ್ತೆ. ಇಲ್ಲಿಂದ ದೂರ ಆಗುತ್ತೆ, ಆದರೂ ಪರವಾಗಿಲ್ಲ ಅಂತ ಹೋಗ್ತಾ ಇದೀವಿ. ಸೊ ಊಟ ಮಾಡೋಣ ಅಂತ MTR ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅದಾದಮೇಲೆ ಎಲ್ಗೆ ಹೋಗೋದು ಏನಂತ ನೋಡೋಣ. ಸುಮ್ಮನೆ ಎಲ್ಲ ಅನ್ಪ್ಲ್ಯಾನ್ಡ್, ಸುಮ್ಮನೆ ತಿಳಿದಂಗೆ ಮಾಡೋದು. ಸೊ ನಿನ್ನೆಯಿಂದಾನೆ ಇದ್ದೇ ಮಾಡ್ತಾಯಿದ್ದೀವಿ. ಸೊ ಬನ್ನಿ ಲೆಟ್ಸ್ ಗೋ. ಇವಾಗ ಜಿಮ್ ಮುಗಿಸ್ಕೊಂಡು ಆಮೇಲೆ ಯಾವಾಗ MTR ಚಟ್ನಿ, ಆ ಸಾಂಬಾರು ವಾಸನೆ ತಗೋತೀನೋ ಅಂತ ಕಾಯ್ತಾ ಇದ್ದೀನಿ. ಬನ್ನಿ ಹೋಗೋದ. ಸಖತ್ತಾಗಿರುತ್ತೆ. ಹೋಗಿ ಇವತ್ತು ಹೆಂಗೋ ಸ್ವಲ್ಪ ಜಾಸ್ತಿ ಕ್ಯಾಲೋರೀಸ್ ಇಂಟೇಕ್ ಆಗುತ್ತಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಬರ್ನ್ ಮಾಡಿ ಬರುವ ಇವತ್ತು. ಬನ್ನಿ. ಇವ್ರದ್ದು ನಾವು ನೈಟ್ ಎಲ್ಲಿ ಬರೋದು ಹೋಗಿದ್ದು? ಟೊಟಾಟ್ನಮ್ ಕೋಟ್ ರೋಡ್ ಅಂತ ಇದೆ, ಅಲ್ಲಿ ಹೋಗಿದ್ವಿ. ಆ್ಯಕ್ಚುಲಿ ರೀಲ್ಸಲ್ಲೆಲ್ಲ ನೋಡಿರ್ತೀರ. ಈ ಲಂಡನ್ನಲ್ಲಿ ಹ್ಯಾಂಗಿಂಗ್ 90 ಸೆಕೆಂಡ್ಸ್ ಹ್ಯಾಂಗ್ ಮಾಡಿದರೆ ನಿಮಗೆ 100 ಪೌಂಡ್ಸ್ ಬರುತ್ತೆ. 10 ಪೌಂಡ್ಸ್ ನಾವು ಪೇ ಮಾಡಿ ಹ್ಯಾಂಗ್ ಮಾಡಿದರೆ 90 ಸೆಕೆಂಡು 100 ಪೌಂಡ್ಸ್ ಕೊಡ್ತಾರೆ. ಹತ್ತತ್ರ ಒಂದು 15,000 ಅಲ್ಲ ಅವರು? 15,000. ನಾನೊಂದು ವಿಡಿಯೋ ಹಾಕಿರ್ತೀನಿ ನೋಡಿ ಇವ್ರದ್ದು. ಸೊ ನಿನ್ನೆ ಎಷ್ಟು ಬರೋ ಇನ್ನು 15 ಸೆಕೆಂಡ್ ಇನ್ನು 15 ಸೆಕೆಂಡ್ ಹೋಲ್ಡ್ ಮಾಡಿದರೆ 100 ಪೌಂಡ್ಸ್ ಬರ್ತಾಯಿತ್ತು. ಬ್ರೋ, ಇನ್ನು 15 ಸೆಕೆಂಡ್ಸ್ ಆಗೈತೆ. ಈಸಿ. ಈಸಿ ಬ್ರೋ, ಈಸಿ. ಬಿಡ್ಬೇಡ ಬ್ರೋ. ಈಸಿ. Come on bro, come on, 45. Come on. Come on bro, ಬರ್ಲಿ. Come on bro.
ಈಸಿ ಬ್ರೋ 60 ಕಮಾನ್ ಕಮಾನ್ ಬರ್ಲಿ 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 ಬಿಡ್ಬೇಡ ಬಿಡ್ಬೇಡ ಕಮಾನ್ ಬ್ರೋ ಕಮಾನ್ ಬ್ರೋ ಜಸ್ಟ್ 20 ಸೆಕೆಂಡ್ ಬ್ರೋ ಜಸ್ಟ್ 20 ಸೆಕೆಂಡ್ ಏನ್ ಹೇಳಿ 15 ಸೆಕೆಂಡ್ ಹೋಲ್ಡ್ ಮಾಡಿದ್ದೆ. ಈಗ ನೋಡಿ ಜಿಮ್ಮಲ್ಲಿ 2 ನಿಮಿಷ ಹೋಲ್ಡ್ ಮಾಡ್ತೀನಿ, ಅದು ಜಿಮ್ಮಲ್ಲ ಬಾರ್ ರೊಟೇಟ್ ಆಗುತ್ತೆ, ಇಲ್ಲ ಆಗಲ್ಲ. ಆ ಬಾರ್ ಆ್ಯಕ್ಚುಲಿ ಕೈ ಹ್ಯಾಂಡ್ ಹಿಂಗಿದ್ದು ಹಿಂಗಾಗೋಯ್ತು, ಸೊ ಹಿಂಗೆ ರೊಟೇಟ್ ಆಯ್ತು ತಾನೆ ಫುಲ್ ಹಿಂಗೆ ಈ ಥರ ಟ್ವಿಸ್ಟ್ ಆಯ್ತು ಅದು. ಸೊ ನಿನ್ನೆ ಆ್ಯಕ್ಚುಲಿ ಅದೊಂದು ಫಾಲ್ಟ್ ಆಗಿಬಿಡ್ತು. 15 ಸೆಕೆಂಡ್ ಗುರು ಎಲ್ಲರೂ ದಂಗಾಗಿ ಹೋಗಿದ್ರು, ಅವನು ದಂಗಾಗೋದ ಇನ್ನೇನು ಬಿಡ 100 ಪೌಂಡ್ಸ್ ಕೊಡ್ಬೇಕು ಇವನಿಗೆ ಅಂತ. ಎಲ್ಲರೂ ಅಲ್ಲಿರೋರೆಲ್ಲ 40 ಸೆಕೆಂಡ್ ಮೇಲೆ ಯಾರೂ ನಿಂತಿಲ್ಲ, ಬೆಳಗ್ಗೆಯಿಂದನೂ ಅಷ್ಟೇ ಅಂತೆ, ಯಾರು ಮಾಡಿದ್ದಿಲ್ಲ ಅಂತೆ. ಇವರು 90s ಇನ್ನೇನು 15 ಸೆಕೆಂಡ್ ಲೆಫ್ಟ್ ಇತ್ತು ಅಷ್ಟೇ. ಎಲ್ಲರೂ ಚಿಯರ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಬಿಡ್ಬಿಟ್ಟ ಅಣ್ಣ. ಮಾಡಿದ್ರೆ ಮಾತ್ರ ಹಿಡ್ಕೊತಿದ್ದೆ, ಕ್ರೇಜಿ ಅನ್ಕೋ ಬ್ರೋ. ಬ್ರೋ ನೆಕ್ಸ್ಟ್ ವೀಕ್ ಹೋಗೋಣ, ಮಾಡೋಣ, 100 ಪೌಂಡ್ಸ್ ತಗೋಬರೋಣ. ಬಿಲ್ಡ್ರೇನಲ್ಲ, ಬಟ್ ಅಥ್ಲೆಟಿಕ್ ಥರ ರನ್ನಿಂಗು ಅದೆಲ್ಲ ಜಾಸ್ತಿ. ಸೊ ಇದೇ ಡಿಫ್ರೆನ್ಸ್ ನೋಡಿ, ಬಾಡಿ ಬಿಲ್ಡರ್ಗೂ ಪ್ರಾಪರ್ ಫಿಟ್ನೆಸ್ ಮಾಡೋರ್ಗು ಇದೇ ಡಿಫ್ರೆನ್ಸ್. ಅವ್ನು ಯಾರೋ ಬಂದಿದ್ದಲ್ಲ ಬ್ರೋ. ಈ ವೆದರ್ ಮಾತ್ರ ಯಪ್ಪ ಹೆವಿ ಬಿಸಿಲು ಗುರು. ಎಷ್ಟು ಹ್ಯೂಮಿಡಿಟಿ ಐತಂದರೆ ಹೀಟ್ ಹೊಡಿತೈತೆ ಫುಲ್ಲು. ಬೆಳಗ್ಗೆನ ಇನ್ನೂ ಬೆಳಗ್ಗೆ 9 ಗಂಟೆ, ಇನ್ನು 5 ಗಂಟೆಗೆ ಶುರು, 5 ಗಂಟೆ ಸ್ಟಾರ್ಟ್ ಆಗಿದ್ದು ಬಿಸಿಲು. ಮಲಗದೆ 2 ಗಂಟೆ 3 ಗಂಟೆ, ಅದು ಗಾಳಿ ಬರಲ್ಲ ಅಂತ ಕಿಟಕಿ ತಗೊಂಡು ಮಲಗ್ತೀವಿ. ಯಪ್ಪ ಆ ಕಿಟಕಿ ತಗೊಂಡು ಮಲಗಿದ್ರೆ ಇನ್ನೊಂದು 2 ಅವರಿಗೆ ಸೂರ್ಯ ಕಣ್ಣಿಗೆ ಕುಗ್ತಿರ್ತಾನೆ. ಬೆಳಗ್ಗೆ 5 ಗಂಟೆ ಸ್ಟಾರ್ಟ್ ಆಗಿದ್ದು ರಾತ್ರಿ 9-9:30 ಆದ್ರೂ ಇದೇ ಥರ ಬಿಸಿಲು ಗುರು. ಯಪ್ಪ ಸಾಕಾಗೋಗೈತಿ ಇಲ್ಲಿ ಬಿಸಿಲು ಅಂದ್ರೂ. ಆ್ಯಕ್ಚುಲಿ ನಂಗೆ ನೋಡ್ಕೊಂಡ್ರೆ ನಮ್ಮ ಇಂಡಿಯಾದಲ್ಲಿ ಅಷ್ಟು ಬಿಸಿಲಿದ್ರೂ ಅಷ್ಟು ಹೀಟ್ ಅನ್ಸಲ್ಲ, ಏನದು ಬಾಡಿ ಅಡ್ಜಸ್ಟ್ ಆಗಿರುತ್ತೆ ಅನ್ನೋ ಗೊತ್ತಿಲ್ಲ. ಬಟ್ ಇಲ್ಲಿ ಲೈಕ್ ಹ್ಯೂಮಿಡಿಟಿ ಜಾಸ್ತಿ, ಸೂರ್ಯ ಪಕ್ಕದಲ್ಲೇ ಇದ್ದಂಗೆ ಅನ್ಸುತ್ತೆ, ಸೂರ್ಯ ಹತ್ರ ಇದ್ದಂಗೆ ಅನ್ಸುತ್ತೆ. ಇಲ್ಲಿ ಹೆವಿ ಬಿಸಿಲು ಗುರು. ಹತ್ರ ಇದ್ರೂ ಇರ್ಬೋದು. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸಿದೆ ಜಿಮ್ನ, ಕೆಫೆ ಎಲ್ಲ ಐತೆ ಅಂತ. ಒಳ್ಳೆ ಅರಮನೆ ಇದ್ದಂಗೆ ಐತೆ ಗುರು. ಸೇಮ್ ಪ್ಯಾಲೇಸೇ ಇದೆ, ಜಿಮ್ಮಲ್ಲ ಇದು. ಸಕ್ಕತ್ತಾಗೈತೆ. ಕೆಳಗಡೆ ಪೂಲು, ಮೇಲ್ಗಡೆ ಜಿಮ್ಮು. ಪೂಲ್ ವ್ಯೂ ಫ್ರಮ್ ಇಯರ್ ನೋಡಿ, ಕಾಣಿಸ್ತಾಗೆ ಪೂಲ್. ಇವಾಗ ಅಲ್ಲಿ 100 ಪೌಂಡ್ಸ್ ಕಳ್ಕೊಂಡಿರೋದಕ್ಕೆ ಡೈಲಿ ಇವಾಗ ಇಲ್ಲಿ ಪ್ರಾಕ್ಟೀಸು. ಮನೆ ಇವಾಗ ಎಷ್ಟು ನಿಮಿಷ ಹ್ಯಾಂಗ್ ಮಾಡ್ತಾರೆ ನೋಡೋಣ. ಎಡ್ಸ್ಕೋ ಬ್ರೋ, ಸ್ಟಾರ್ಟ್ ಮಾಡಲಾ? ಹಾಂ, ಸ್ಟಾರ್ಟ್. ಕಮಾನ್ ಬ್ರೋ, ಕಮಾನ್. ಈಸಿ. ನಿನ್ನೇನು ಇದೇ ಫೀಲಲ್ಲೇ ಇದ್ದಿದ್ದು ನೀನು. Come on. Easy 30 seconds. Easy bro. Easy. Crazy, but 43 seconds. ಆಯಿತು, 1 ನಿಮಿಷ ಇನ್ನೇನು. ಈಸಿ. ಜಾರ್ತಾ ಇದೆ. ಆಯಿತು, 1 ನಿಮಿಷದ ಮೇಲೆ ಆಯಿತು. 1 ನಿಮಿಷ 6 ಸೆಕೆಂಡ್. ಹಂಗೆ ತೋರಿಸಿ ನನಗೆ ತೋರಿಸಿ ಬ್ರೋ. ಈಸಿ. ನಿನ್ನೆ ಎಷ್ಟಿದ್ದಿದ್ರೆ 100 ಪೌಂಡ್ಸು ಬ್ರೋ. ನಿನ್ನೆ ಎಷ್ಟು ತನಕ ಇದ್ದಿದ್ರೆ ಯಪ್ಪ 100 ಪೌಂಡ್ಸ್ ಬರ್ತಾಯಿತ್ತು. ಈಸಿ ಗುರು, ಈ ಥರ ನೋಡಲ್ಲ ಆರಾಮಾಗಿರ್ಬೋದು. ಬಟ್ ಕ್ರೇಜಿ ಬ್ರೋ. ನಾನೊಂದ್ಸಲಿ ಟ್ರೈ ಮಾಡೋಣ, ನೋಡೋಣ. ಜಾರು ತಗೈ ಬರಲ್ಲ.
40 minutes, not bad bro. ಇಷ್ಟ ಬ್ರೋ ನೋಡ್ರಿ ನನ್ನ ಕೈ ತೋರ್ಸೋಣ. ಸರಿ ಆದರೂ ನಿಮ್ದು ಒಂದು ನಿಮಿಷ ಕ್ರೇಜಿ. ಸೊ ಟುಡೇ ಇಸ್ ಅ ಲೆಗ್ ಡೇ ಅಲ್ಲ ಬ್ರೋ, ಲೆಗ್ ಡೇ ಇಬ್ರದ್ದು. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ ವಾರ್ಮಪ್ಪಿಂದ. ವ್ಯೂ ನೋಡಿ ಏನು ಸಖತ್ತಾಗೈತೆ. ಇವಾಗ ಸ್ಕ್ವಾಟ್ಸಿಂದ ಸ್ಟಾರ್ಟ್ ಮಾಡೋಣ. ಫಸ್ಟು ಸ್ಕ್ವಾಟ್ಸ್ ಮಾಡೋಣ ಬನ್ನಿ. ವಿಡಿಯೋದಲ್ಲಿ ಅಲ್ಲ ಫುಟ್ಬಾಲ್ ಕೋರ್ಟ್ ಇದೆ ಅಂತ ಹೇಳಿದೆ, ಅದು ಕ್ಲೋಸ್ ಆಗಿದೆ, ಇವತ್ತು ಕ್ಲೋಸ್ ಇದೆ. ಸೊ ಇಲ್ಲಿ ಸ್ಪೋರ್ಟ್ಸ್ ಹಾಲ್ ಬ್ಯಾಡ್ಮಿಂಟನ್ ಕೋರ್ಟ್ ಇದೆ ನೋಡಿ. ಇಲ್ಲಿ ಇದು ಬ್ಯಾಡ್ಮಿಂಟನ್ ಅಲ್ಲ, ಇದು ಶಟಲ್ ಕೋರ್ಟ್ ಇದೆ. ಈ ಕಡೆ ಏನೋ ಇದೆ. ಸೊ ಏನು ಸಖತ್ ದೊಡ್ಡದೈದಪ್ಪ ಇದಂತೂ ಎಲ್ಲ ಕಡೆಗೂ ನೋಡಿ. ಕೆಳಗಡೆ 2 ಫ್ಲೋರು, ಇದು ಲಾಸ್ಟ್ ಫ್ಲೋರು. ಇದು ನೋಡಿ ಸ್ಕ್ವಾಶ್ ಕೋರ್ಟು, 2 ಇದಾವೆ ಸ್ಕ್ವಾಶ್ ಕೋರ್ಟ್. ಫುಲ್ ಗ್ಲಾಸಿಂದ ಎಷ್ಟು ಚೆನ್ನಾಗಿ ಮಾಡೋರಲ್ಲ. ಹಾಂ, ಯೋಗ ಕ್ಲಾಸು, ಯೋಗ ಮಾಡ್ತವ್ರೆ. ಯೋಗ ಇದೇನು ಸ್ಪೋರ್ಟ್ಸ್ ಹಾಲ್. ಇವಾಗ ಲೆಗ್ ಡೇ ಮುಗಿಸ್ಕೊಂಡು ಇವಾಗ ಮೆಟ್ಲಿಳಿ ಅದು ನೋಡಿ ಹೆಂಗೆ ಇಳಿತೀವಿ. ಕಾಲು ಓಕೆ, ಇವಾಗ ಓಕೆ. ನಾಳೆ ಐತೆ, ನಾಳೆ 24 hours ಆದಮೇಲೆ ಹಬ್ಬ. ಸೊ ಹಂಗೆ ಮಾತಾಡ್ಕೊಂತ ಬರ್ತಾ ಇದ್ವಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಏನು ತಿಂತಾರೆ ಈ ಜನಗಳು ಅಂತ ನೋಡ್ತಾ ಇದ್ವಿ. ಯಾಕಂದರೆ ಎಷ್ಟು ಜನ ಜಿಮ್ಮಿಗೆ ಬರೋರು ಇಲ್ಲಿ, ಅವರು ಹೆಂಗೆ ಫಿಟ್ ಇರ್ತಾರೆ ಅಂತಂದರೆ. ಜಿಮ್ಮಿಗೆ ಬರದೇ ಇರಲಿ, ಲೈಕ್ ತುಂಬ ಪೀಪಲ್ ಫಿಟ್ ಆಗಿರ್ತಾರೆ. ಒಂದು ರೀಸನ್ ಏನಂದರೆ ಲೈಕ್ ಡೈಲಿ ಕಮ್ಯೂಟ್ಗೆ ಇವಾಗ ಫಾರ್ ಎಕ್ಸಾಂಪಲ್ ಜಿಮ್ಗಾಗಲಿ, ಟೆಸ್ಕೋ ಆಗಲಿ, ಶಾಪಿಂಗ್ ಆಗಲಿ, ಪಕ್ಕದಲ್ಲಿ ಇಂಡಿಯಾದಲ್ಲಿ ಕೊತ್ತಂಬರಿ ಸೊಪ್ಪು ತಗೊಂಬ ಅಂದರೆ ಬೈಕ್ ತೊಗೊಂಡು ಹೋಗ್ತೀವಲ್ಲ, ಆ ಥರ ಹೋಗಲ್ಲ. ಇಲ್ಲಿ ನಡ್ಕೊಂಡೇ ಹೋಗೋದೆಲ್ಲ, ಅದಕ್ಕೂ ಬಸ್ ಸ್ಟಾಪ್ಗಾಗಲಿ ನಡ್ಕೊಂಡೇ ಹೋಗ್ತಾರೆ. ಸೊ ಅದೊಂದು ರೀಸನ್. ವಾಕ್ ಪ್ರಿಫರಬಲ್ ಜಾಸ್ತಿ. ಅದಾದಮೇಲೆ ಫುಡ್ ಡಯಟ್ ಇದೆಯಲ್ಲ, ಅದು ತುಂಬ ಯುನೀಕ್ ಇದೆ. ಪ್ಲೇಟಲ್ಲಿ ಕಾರ್ಬ್ಸು, ಪ್ರೋಟೀನ್ಸು, ಫೈಬರ್ಸು. ಯು ವಿಲ್ ಸಿ ದಿಸ್ ವಾಟ್ ಎವರ್ ದೇ ಈಟ್, ಲೈಕ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಲಂಚ್ ಆಗಿರ್ಬೋದು, ಡಿನ್ನರ್ ಆಗಿರ್ಬೋದು, ಅವ್ರ ಪ್ಲೇಟಲ್ಲಿ ಇದನ್ನು ನೋಡ್ತೀರಾ. ಪ್ರೋಟೀನ್ ಸೇಮ್ ಅಮೌಂಟ್ ಇರುತ್ತೆ, ಕಾರ್ಬ್ಸ್ ಇರುತ್ತೆ, ಫೈಬರ್ಸ್ ಇರುತ್ತೆ. ಸೊ ಅವ್ರ ಫುಡ್ ಇಂಟೇಕು ಹಂಗೆ ಇರುತ್ತೆ. ಏನು ಸಖತ್ತಾಗಿರ್ತಾರೆ ಗೊತ್ತಾ. ಅವ್ರ ಲೆಗ್ಸು ಆ್ಯಪ್ಸ್ ಎಲ್ಲ ನೋಡಿದ್ರೆ ಅವ್ರು ಏನು ಜಿಮ್ಮಿಗೆ ಹೋಗ್ತಾರೆ ಬಿಡ್ತಾರೋ ಅದು ಸೆಕೆಂಡರಿ, ಬಟ್ ಫುಡ್ಡಲ್ಲೇ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಅವ್ನು ಗ್ಲೋಬಲ್ ಕನ್ನಡಿಗ ಅಂತ ಅವ್ರು ಒಬ್ಬರು ಟ್ರೈನರ್ ಹೇಳಿದಂಗೆ ಗೊತ್ತಾ, ಏನೋ ಆ್ಯಪ್ಸ್ ಆರ್ ಮೇಡ್ ಇನ್ ಕಿಚನ್ ನಾಟ್ ಇನ್ ಜಿಮ್ ಅಂತ. ಒಳ್ಳೆ ಡೈಲಾಗ್ ಹೇಳಿದ್ದಾನೆ. ಫುಡ್ ಇಸ್ ಮೇನ್ ಇಂಪಾರ್ಟೆಂಟ್. ನಮ್ಮ ಇಂಡಿಯಾದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಪಲಾವು, ಇಡ್ಲಿ ಬಿಡಿ, ಇಡ್ಲಿ ಓಕೆ, ಪಲಾವು, ಚಿತ್ರಾನ್ನ, ಬಿಸಿಬೇಳೆಬಾತು, ಪೂರಿ. ನಾನು ಪಲಾವು, ಚಿತ್ರಾನ್ನ ತಿಂತೀನಿ ಬೆಳಿಗ್ಗೆ ಎದ್ದ ತಕ್ಷಣ. ಟಿಫನಿಗೆ ಅಂತ ತಿನ್ನಲ್ಲ, ರಾತ್ರಿ ಡಿನ್ನರ್ ಮಾಡ್ಕೊ ತಿಂತೀನಿ ಬೆಳಗ್ಗೆ. ಬಟ್ ನೆಕ್ಸ್ಟ್ ಡೇ ಹಂಗೆ ವರ್ಕೌಟ್ ಮಾಡ್ತೀನಿ. ಜಾಸ್ತಿ ಆಯಿಲ್ ಏನಾದ್ರು ತಿಂದರೆ, ಜಾಸ್ತಿ ಫ್ಯಾಟ್ ತಿಂದರೆ, ನೆಕ್ಸ್ಟ್ ಡೇ ಎಷ್ಟು ತಿಂದಿರ್ತೀನೋ ಅದ್ರ ಮೇಲೆ ವರ್ಕೌಟ್ ಮಾಡಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತಂದರೆ ಬೆಸ್ಟ್ ಇಸ್ ಓಟ್ಸು, ಬನಾನಾ, ಆಮೇಲೆ ಈ ಫ್ರೂಟ್ಸ್ ಏನಾದರೂ ಇದ್ದರೆ ಅಕ್ಕಳು ತಿನ್ನೋದು ಬೆಸ್ಟ್ ಅಂದ್ಕೊಳ್ಳಿ ಬ್ರೇಕ್ಫಾಸ್ಟ್. ಇಲ್ಲೆಲ್ಲರೂ ಅದೇ ತಾನೇ ತಿನ್ನೋದು, ಓಟ್ಸೇ ಆಲ್ಮೋಸ್ಟ್ ತಿನ್ನೋದು. ಈ ಇಂಗ್ಲೀಷ್ ಬ್ರೇಕ್ಫಾಸ್ಟ್ ಅಂತ ಇದ್ರೆ ಏನಿರುತ್ತೆ, ಸಾಸೇಜು, ಹ್ಯಾಮು, ಅದು ಬೇಯಿಸಿರಲ್ಲ, ಬಿದ್ದರೆ ಎಗ್ ಇರುತ್ತೆ, ಆಮ್ಲೆಟು. ನಮ್ಮ ಇಂಡಿಯನ್ ಫುಡ್ಡನ್ನು ಓಕೆ, ಬಟ್ ಪ್ರೋಟೀನ್ ಜಾಸ್ತಿ ನಮ್ದ್ರಲ್ಲ. ಹೌದಾ, ಪ್ರೋಟೀನ್ ಜಾಸ್ತಿ ಇಲ್ಲ, ಫ್ಯಾಟೇ ಜಾಸ್ತಿ. ಹಾಂ, ಒಂದು ಪಲ್ಯ ಮಾಡ್ಬೇಕಂದ್ರೆ ಎಷ್ಟು ಎಣ್ಣೆ ಹಾಕ್ತೀವಿ ನಾವು. ಹೌದು. ಅದ್ರ ಬದಲು ಈ ಥರ ಅಡಾಪ್ಟ್ ಮಾಡ್ಕೊಂಡ್ರೆ ಹೆಲ್ತ್ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ ಎಲ್ಲರೂ. ಬೆಳಗ್ಗೆ ಓಟ್ಸು, ಆಮೇಲೆ ಮಧ್ಯಾಹ್ನ ಸ್ವಲ್ಪ ನಿಮ್ಗೇನು ಇಷ್ಟ ಬರುತ್ತೆ ತಿಂದು ಮಜವಾಗಿರಿ ಗುರು. ಇಂಥ ವ್ಲಾಗರ್ಸ್ ಮಾತೆಲ್ಲ ಕೇಳಬೇಡಿ. ನಿಮ್ಗೇನು ಇಷ್ಟ ಬರುತ್ತೆ ತಿನ್ನಿ, ಖರ್ಚಿ. ಮುಂಚೆ ಹಂಗೆ ತಿಂತಿದ್ವಿ ನಾವು. ಬೆಳಗ್ಗೆ ಎದ್ದು ಪಲಾವು ಏನಾದರೂ ಮಾಡ್ಕೊಂಡು ತಿಂತಿದ್ವಿ. ಇವಾಗ ಇತ್ತೀಚೆಗೆ ಬೆಳಗ್ಗೆ ಎದ್ದು ಏನು ಕೇಳಿ ರೀಸನ್, ಮಾಡಕ್ ಟೈಮ್ ಇಲ್ಲ, ಮಾಡ್ಕೊಡಕ್ ಯಾರು ಇಲ್ಲ ಅಂತ. ಮಾಡ್ಕೊಡಕ್ಕೆ ಯಾರು ಇಲ್ಲ ಅಂತ ಅಲ್ಲ, ಬೆಸ್ಟ್. ಇವಾಗ ಇಂಡಿಯಾ 1 ತಿಂಗಳು ರಜಕ್ಕೆ ಹೋಗ್ತಿರಲ್ಲ, ಅವಾಗ ತಿನ್ನಿ ಓಟ್ಸ್. ಮನೇಲಿ ಹೋಗಿದ್ನಲ್ಲ, ಇಡ್ಲಿ, ದೋಸೆ, MTR ದೋಸೆ. ಇವಾಗ ತಾನೇ ಬೆಳಗ್ಗೆ ಸ್ಟಾರ್ಟಿಂಗ್ ಲಾಗಲ್ಲಿ MTR ಅಲ್ಲಿ ತಿನ್ನಕ್ ಹೋಗೋಣ ಅಂದ್ಬಿಟ್ಟು ಈಗ ಫುಲ್ ಬುದ್ಧಿಯೋದ ಹೇಳ್ತಾರೆ. ನೀವೇ ತಾನೇ ಹೇಳಿ. ಯಾರು ಕೇಳ್ಬೇಡಿ ಬ್ರೋ. ನಿಮ್ಗೇನ್ ಇಷ್ಟ ಬರುತ್ತೋ ತಿನ್ನಿ, ಖುಷಿಯಾಗಿರಿ, ಮಜವಾಗಿರಿ. ಬದುಕಿರೋದೇ ತಿನ್ನಕ್ಕೆ. ಹೆಲ್ತ್ ಚೆನ್ನಾಗಿರ್ಬೇಕಂತಂದ್ರೆ ಭೂಕಂಪ ಆಗಿಲ್ಲ, ನಾವೆಲ್ಲ ಬಿದ್ದೋದ್ರು ಹೋಗ್ಬೋದು. ಆದ್ರೆ ಅದೇ ಯಾರಿಗ್ ಗೊತ್ತು, ಭೂಕಂಪ ಆಗಿ ಇವಾಗೆಲ್ಲ ಇಲ್ಲೇ ಹೋಗ್ಬೋದು. ಹೋಗೋ ಟೈಮಲ್ಲಿ ಅಯ್ಯೋ ನಂಗೆ ಗೋಬಿ ಮಂಚೂರಿ ತಿನ್ಬೇಕಿತ್ತೆ ಅನ್ನೋ ಕೊರಗಲ್ಲಿ ಹೋಗ್ಬಾರ್ದು. ಇನ್ನೇನು ಹೋದೆ ಗೋಬಿ ತಗೊಂಡೇನು ಮಾಡ್ತೀಯಾ? ಏನೋ ಒಂದು ನೆಮ್ಮದಿ ಇರುತ್ತಾ, ಅವಾಗ ತಿಂದಿ ತೃಪ್ತಿ ಇರುತ್ತಾ. ಬದುಕಿರೋದೇ ತಿನ್ನಕ್ಕೆ, ದುಡಿತಿರೋದೇ ತಿನ್ನಕ್ಕೆ. ಇದಾದ ಬ್ರೋ ಹೈಬ್ರಿಡು BMW ಸಖತ್ತಾಗೈತಲ್ಲ ಕಲರು. ವಾ. ಸೊ ನೀವು ಟ್ರೈ ಮಾಡಿ, ಇಂಡಿಯಾದಲ್ಲಿರೋರು. ಬೆಳಗ್ಗೆ ಓಟ್ಸು ಈ ಥರ ಎಲ್ಲ ಸಖತ್ತಾಗಿರುತ್ತೆ. ಹೆಲ್ತ್ ಮಾತ್ರ. ನೀವೇನು ತಿಂತೀರಾ ಬೆಳಗ್ಗೆ?
ನಾನಾ ನೀವು ಮಾತ್ರ ತಿನ್ರಿ ಓಟ್ಸು, ಬೇರೆಯವ್ರಿಗೆಲ್ಲ ತಿನ್ಬೇಡ್ರಿ ಮಜಾ ನಾನು ಮಾಡ್ರಿ ಇಲ್ಲಿಗೆ ಅಂತ. ಬಂದಾಗಿಂದ 2 ವರ್ಷದಿಂದ ತಿಂತಾ ಇರೋದು ಬ್ರೇಕ್ಫಾಸ್ಟ್ ಇದೆ ಮೀಲು. ಯಾಕಂದ್ರೆ ಫಸ್ಟ್ ರೀಸನ್ ಬಂದು ನನಗೆ ಬ್ರೇಕ್ಫಾಸ್ಟ್ ಮಾಡ್ಕೊಳಕ್ ಟೈಮ್ ಇಲ್ಲ. ಕ್ವಿಕ್ಕೆಸ್ಟ್ ಬ್ರೇಕ್ಫಾಸ್ಟು ಮಧ್ಯಾಹ್ನ ತನಕ ಏನು ತಿಂದೇನೆ ಇದ್ರು ಲೈಕ್ ಅಂಗನೆಸ್ ಆಗಲಿ ಹೊಟ್ಟೆ ಸೇದಾಗಲಿ ಆಗಲ್ಲ. ಇವ್ರ ಮನೇಲಿ ಎಲ್ಲರೂ ಫಿಟ್ ಆಗೋರು ಗುರು. ಇವ್ರು 4 ಜನ 5 ಜನ ಇದೆ, 4 ಜನ ಹೆಂಗ್ ಫಿಟ್ ಆಗವ್ರೆ ಅಂತಂದ್ರೆ, ಇವ್ರು ಈವ್ನಿಂಗ್ ಎಲ್ಲ ಕೆಲಸ ಮುಗಿಸ್ಕೊಂಬಂದು ಎಲ್ಲ ಶರ್ಟ್ಲೆಸ್ ಕೂತ್ಕೊಂತಾರೆ ಎಲ್ಲರೂ. ಹೆಂಗ್ ಫಿಟ್ ಅವ್ರು ಗೊತ್ತಾ 4 ಜನನೂ. ಅವ್ರು ನೋಡಿದ್ರೆ ಆಯ್ತು ಬಿಡಪ್ಪ ನಾವು ಹಿಂಗೆ ಇರೋದು ಜೀವನದಲ್ಲಿ ಅಂತಂದು. ಅಯ್ಯೋ ಹೆಂಗೆ ಕೇಳ್ತೀರಾ, ಬಿಸಿಲಿಗೆ ಸತ್ತೋಗ್ಬಿಟ್ಟಿದ್ದೀವಿ ಅನ್ಕೊಳ್ರಿ ಬಿಸಿಲಿಗೆ. ಬನ್ನಿ ಇವಾಗ ಫ್ರೆಶ್ ಆಗಿ ರೆಡಿಯಾಗಿ MTRಗೆ ಹೋಗೋದ ಅಲ್ಲ. ನಮ್ಮ ಮನೆಯಲ್ಲಿರೋ 4 ಜನನು ಫುಲ್ ಫಿಟ್ ಅಂತ ಹೇಳೋರು ಅವ್ರ ವಿಡಿಯೋದಲ್ಲಿ. ನೋಡಿ ಹೆಂಗವ್ರೆ ಇವರೊಬ್ರು, ಇನ್ನೊಬ್ರು ಅವ್ರೆ, ಇನ್ನೊಬ್ರು ಜಿಮ್ಗೆ ಹೋಗೋರೆ. ಫ್ಲೆಕ್ಸ್ ಮಾಡಿ ಬ್ರೋ ಒಂದ್ಸಲಿ. ಇವಾಗಿಲ್ಲ ಬ್ರೋ, ಎರಡು ಕೈಯಲ್ಲಿ ಮಾಡ್ರಿ, ಒಂದು ಬಿಟ್ಟು ಅವಾಗ ಕರೆಕ್ಟಾಗಿ ಬರುತ್ತೆ. ನಿಮ್ದು ವಿಡಿಯೋ ನೋಡಿದೆ ಆಗಲೇ. ನಾವು ಇವಾಗ ಒಳ್ಳೆ ಪಂಕಾಗಿ ರೆಡಿಯಾಗಿ ಶವರ್ ತಗೊಂಡು ಇವಾಗ ಒಂದು ಸ್ಮೂತಿ ತಗೊಂಡು ಇವಾಗ ಹೋಗ್ತಾ ಇದ್ದೀವಿ. ಬಿಸಿಲು ಹೆಂಗೈತೆ ಅಂದರೆ ಹೆವಿ ಟೆಂಪ್ರೇಚರ್ ಐತೆ ಗುರು. ಇವಾಗ ಫ್ರೆಂಡ್ಸು ಕೂಡ ಕೋಲ್ಡ್ ಕಾಫಿ ತೊಗೊಂಬರಕ್ಕೆ ಹೋಗಿದ್ದಾರೆ. ತೊಗೊಂಡು ಬಂದಮೇಲೆ ಡೈರೆಕ್ಟ್ MTRಗೆ ಹೋಗೋದೇನೆ ಇವಾಗ. ಫೈನಲಿ ನಾವಿವಾಗ ಬಂದಿರೋದು ರೈನಸ್ ಲೈನ್ MTRಗೆ. ಗೈಸ್ ದೋಸೆ ಅನ್ಸ್ಕೊಂಡು 1.5 ಅವರ್ ಟ್ರೈನಲ್ಲಿ ಕೂರ್ಸ್ಕೊಂಡು ಎಲ್ಲೋ ಕರ್ಕೊಂಬಂದವ್ರು ಊರೊಳಗಡೆ. ಎಲ್ಲೋ ಕರ್ಕೊಂಬಂದಿಲ್ಲ, ನಾವಲ್ಲಿ ಉಲ್ವಿಚ್ಚಿಂದ ಇಲ್ಲಿ ಬರೋ ಅಷ್ಟರಲ್ಲೇ ಒನ್ ಅವರ್ ಆಯ್ತಲ್ಲ. 1.5 ಅವರ್ ಹೊಟ್ಟೆ ಎಲ್ಲ ಒಳಗೋಗಿದೆ. 1.5 ಗಂಟೆ ಈಗ ಎಲ್ರದ್ದು ಸೇರಿ ಆಗಿದೆ 1000. ಎಲ್ಲರದಲ್ಲ ಒಬ್ರದ್ದು. 8 ಕೋರ್ಸ್ ಕಟ್ಟಾಗಲ್ಲ. ನಂದು ಆಯ್ಸ್ಟರ್ ಇದೆ. ಒಬ್ಬೊಬ್ಬರು ದೋಸೆ ತಿನ್ನಕ್ಕೆ ಒಬ್ಬೊಬ್ಬರು 1,000 ಕೊಟ್ಟು ಬಂದಿದ್ದೀವಿ ಇವಾಗ. ಎಷ್ಟು 1, 2, 4,000 ಗುರು. 4,000 ಟ್ಯೂಬಿಗೆ, ಒಂದು ವೇಗೆ 8,000 ಕೊಟ್ಟು ದೋಸೆ ತಿನ್ನಕ್ಕೆ ಬಂದಂಗೆ ಆಯ್ತಿದ್ದು ಇವಾಗ. ಅದು ನಮ್ಮ ಬೆಂಗಳೂರು ದೋಸೆ ಮಹಿಮೆ. ಯಾವಾಗ ಒಳಗೋಗಿ ಆ ಸಾಂಬಾರು ಆ ಚಟ್ನಿ ಸ್ಮೆಲ್ ನೋಡ್ತೀನೋ ಇವಾಗ MTRಗೆ ಹೋಗಕ್ಕೆ ನಾವು 8,000 ಖರ್ಚು ಮಾಡ್ಕೊಂಡು ಬಂದಂಗೆ ಆಯ್ತು ಅಷ್ಟೇ. ಏನಂತೀರಾ? ಇವರು ಫಸ್ಟ್ ಟೈಮ್ ಬಂದಿರೋದಂತೆ. ನೀವಿಬ್ರು ಫಸ್ಟ್ ಟೈಮಾ? ಹಾಂ ಫಸ್ಟ್ ಟೈಮ್ ಅಂತೆ. ಲೆಟ್ಸ್ ಟ್ರೈ ಮಾಡೋಣ ಇವಾಗ. ಬಂತು ನೋಡಿ MTR ಸಿನ್ಸ್ 1924 ಅಂತೆ ಬ್ರೋ. ಅವಾಗಿಂದನೂ ಆಯ್ತಾ ಇದು? ಹಾಂ ಚಿಕ್ಕದು ಆ್ಯಕ್ಚುಲಿ. ಇದೊಂದು ಬ್ರ್ಯಾಂಚು, ಇನ್ನೊಂದು ಬ್ರ್ಯಾಂಚ್ ಐತೆ. ನೀವು ಒಳಗೋಗೋದ ಜನವರ ಯಾರಿಲ್ಲ ಬ್ರೋ. ದೋಸೆ ಹೋಗಿ ನೋಡ್ರಿ ಹೋಗಿ ಕಿಚನಿಂದ. ಮೆನು ಬೇಕಾ ಬ್ರೋ ನಿಮಗೆ? ಆರ್ಡ್ರ್ ಮಾಡಿಬ್ರೋ ಇಡ್ಲಿ ಏನಾದರೂ. ಪುಡಿ ದೋಸೆ ಚೆನ್ನಾಗಿರುತ್ತೆ. ಬಟರ್ ದೋಸೆ ಐತಾನೆ. ಸೇಮ್ ನಮ್ಮ ದಾವಣಗೆರೆಯಲ್ಲಿ ಗುರುಕೊಟ್ರೇಶ್ವರ ನೆನಪಾಗ್ತೈತೆ. ಅಲ್ಲಿಂದ ಹೊಗೆ ಬರ್ತಿತ್ತಲ್ಲ ದೋಸೆ ಮಾಡ್ಬೇಕಾದ್ರೆ. ಸೇಮ್ ಬೋರ್ಡು ಕೂಡ ಕನ್ನಡದಲ್ಲಿದೆ. ಮಿನಿ ಟಿಫನ್ನು, ಬಟ್ ರೇಟ್ ಮಾತ್ರ ಇಂಗ್ಲೀಷಲ್ಲಿ ಪೌಂಡ್ಸಲ್ಲಿ ಐತೆ. ಒಳಗಡೆ ಶೆಫ್ಗಳೆಲ್ಲ ಕನ್ನಡದವ್ರೆ. ಫುಲ್ ಹಾಕಿದ್ದಾರೆ ನೋಡಿ MTR ಫುಲ್ ಫಾರ್ಮ್ ಮವಳಿ ಟಿಫನ್ ರೂಮ್ಸ್ ಅಂತ. ಇವರೇನೋ ಹಿಸ್ಟ್ರಿ ಎಲ್ಲ ಹಾಕೋರೆ. ಅಷ್ಟು ನಾವು ತರಿಸಿರೋದು ಒಂದು ಡಿಪ್ ವಡ ಮತ್ತು ತೊಂದರೆ ಇಲ್ಲ ಇಡ್ಲಿ. ವಾ 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 ಎಷ್ಟೈತಾ ಬ್ರೋ. ಸಾಂಬಾರು ಬ್ರೋ, ಬೆಂಗಳೂರು ಸಾಂಬಾರು ರುಚಿ, ಬೆಂಗಳೂರು ಚಟ್ನಿ ರುಚಿ. ಅದಕ್ಕಿಂತ ಮಜಾ ಬೇಕಾ? ಎಲ್ಲ ಗಾಳಿ ತೋರೋಯ್ತು ಇವತ್ತು. ಎಂದು ವಡ ಎಷ್ಟು ವಡ? 1, 2, 3. ಹಾಂ ಸೊ ಇವಾಗ ಇಡ್ಲಿ ರೌಂಡ್ ಮುಗೀತು. ಇವಾಗ ನೆಕ್ಸ್ಟ್ ದೋಸೆ. ಹಾಂ ಇವಾಗ ದೋಸೆ ನೋಡಿ 4 ದೋಸೆ. ಅದು ಗೀ ದೋಸೆನಾ? ಪುಡಿ ದೋಸೆ. ಗೀ ಪುಡಿ ದೋಸೆ. ಪುಡಿ ದೋಸೆ. ಇದು ಬೆಣ್ಣೆ ಮಸಾಲ. ನಮ್ಮ ದಾವಣಗೆರೆ ಟೇಸ್ಟ್ ಇರುತ್ತಲ್ಲ, ತಿಂದಿದ್ದೀನಿ ಸುಮಾರು ಸಲ. ಇಲ್ಲಿ ಟೇಸ್ಟ್ ಸಖತ್ತಾಗಿರುತ್ತೆ. ನೀವು ಟ್ರೈ ಮಾಡಿ ಹೇಳ್ಬೇಕು ಫಸ್ಟ್ ಟೈಮ್ ನಿಮ್ಮದೇ. ಚೆನ್ನಾಗಿದಾ? ಹಾಂ ಕ್ರಿಸ್ಪಿ ಬ್ರೋ. ಸ್ಮೆಲ್ಲು ಬಾಯಿ ಒಳಗಿಟ್ರೆ ಹಿಂಗೆ ಕರ್ಗೋಗುತ್ತೆ ಅಲ್ಲ.
ಹೆಂಗೆ ಅನಿಸ್ತಾ ಬ್ರೋ ನಿಮಗೆ? ಟೇಸ್ಟೇ ಮಾಡೋದು 8,000 ಖರ್ಚು ಮಾಡ್ಕೊಂಡು ಬಂದಿದ್ಕೊಂಡು ಹೊರ್ತೈತಾ? ಪುಡಿ ಚೆನ್ನಾಗಿದೆ. ಟೆಸ್ಟ್ ಮಾಡಿ ಎಲ್ಲ. ಬೆಳಗ್ಗೆ ಫಸ್ಟ್ನೇ ರೌಂಡು ಇಡ್ಲಿ ಆಯಿತು, ಇವಾಗ ದೋಸೆ, ಇವಾಗ ಏನು ಹೇಳಿ ಇದು ಪುಳಿಯೋಗರೆ ತರಿಸಿದ್ವಿ, ಆಮೇಲೆ ಸೆಟ್ ದೋಸೆ ಬಂತು, ಇವಾಗ ಪೂರಿ. ಒಂದು ವಾರದಿಂದ ಊಟನೇ ಮಾಡಿದ್ರು. ಅವ್ರು ಹಂಗೆ ಅನ್ಕೊಳೋದು ಏನೇನು ಮಕ್ಕಳು ವಾರದಿಂದ ತಿಂದೇ ಇಲ್ವೇನ ಅಂತ. ತೂತಾದ್ರೂ ಒಳಗೋಗಿಲ್ಲ. ಮಾಡು ಬ್ರೋ ತೂತು. ಆಯ್ತಲ್ಲ ತೂತು ಹೋಗುತ್ತೆ, ಹಿಂಗನ್ನು ಪ್ರೆಸ್ ಮಾಡು ಅಷ್ಟೇ. ಈಗ ನೋಡಿ ಯುವದೋಪು ಮಾಡ್ಕೊಂಡು ತಿಂತಾನೆ MTR ಗೆ ಬಂದು. ಏನದು? ಆಲೂಗಡ್ಡೆ ಪಲ್ಯ, ಪುಳಿಯೋಗರೆ, ವಡೆ, ದೋಸೆ, ಪೂರಿ. ಯುವದೋಪು ಮಾಡ್ಕೊಂತವನೆ ನಮ್ಮ ರಂಗಾಯಣ ರಘುದು. ಇವತ್ತು ದೊಡ್ಡಣ್ಣಂದು ಸಾರಿ. ಇವತ್ತು ನಾವು ತೋಪು. ಇವತ್ತು ಎಲ್ಲರೂ ಹೋಟೆಲ್ ಫುಲ್ ಎಣ್ಣೆ. ಇವಾಗ ಎಲ್ಲ ತಿಂದಿದ್ದೆಲ್ಲ ಮುಗಿಸಾಯ್ತು. ಕನ್ನಡಿಗ, ಆಹಾ ಒರಿಜಿನಲ್ ಕನ್ನಡಿಗ. ಸೊ ಇವಾಗ ಪೇಮೆಂಟ್ಗೆ ಏನು ಮಾಡ್ತಿದ್ದೀವಿ ಅಂದರೆ ಎಲ್ರದ್ದು ಕಾರ್ಡ್ಸ್ ಇಡ್ತಾ ಇದ್ದೀವಿ. ಸೊ ಅವ್ರ ಹತ್ರ ಎಂಪ್ಲಾಯೀಸ್ ಹತ್ರ ಒಂದು ಕಾರ್ಡ್ ಇರ್ತಾನೆ, ಯಾರು ಕಾರ್ಡ್ ಬರುತ್ತೋ ಅವ್ರು ಪೇ ಮಾಡ್ಬೇಕು ಇವತ್ತೇನು ಬಿಲ್ ಆಗುತ್ತೆ ಅದನ್ನು. ಸೊ ಲೆಟ್ಸ್ ಟ್ರೈ. ಸೊ ಇಡಿ ನಂದು ಈ ಕಾರ್ಡು ಕರೀರಿ ಬ್ರೋ. ಬಂತವರು ನೀನು ಹೇಳಿಲ್ಲ ಕಾರ್ಡ್ ಚೆನ್ನಾಗಿ ಕಾಣ್ತೈತೆ ನಂದೇ ಕಾರ್ಡಲ್ಲಿ ಅಂತ. ನಂದೇ ಫುಲ್ 64 ಪೌಂಡ್ಸ್ ಆಗೈತೆ. ಥ್ಯಾಂಕ್ ಯು. ಕಾರ್ಡ್ ಅದ ಬೇರೆ ಬಂದು ನೀನು ಅದ ಬೇರೆ ನಂದೇ ಇದು. ಓಕೆ ಥ್ಯಾಂಕ್ ಯು ಗೈಸ್. ಎಲ್ಲದ ಕಾರ್ಡು ಇಟ್ಟು ಅವ್ರ ಮ್ಯಾನೇಜರ್ ಹತ್ರ ಪಿಕ್ ಮಾಡಿಸಿದ್ವಿ. ಸೊ ನಮ್ಮ ಅಣ್ಣಂದೇ ಹಾಕೋದ್ರು ಎಲ್ಲ ಸೇರಿ ಕಾರ್ಡ್ ಮಿಣ ಹೊಳಿತಿತ್ತು ಅಂತ. ಕಾರ್ಡು ಕನ್ನಡಿಗ ಅಂತ ಬರ್ಸ್ಬಿಟ್ಟಿದ್ದ, ಅದಕ್ಕೆ ಅವ್ರು ಕನ್ನಡಿಗ ಅಂದೇ ಪಿಕ್ ಮಾಡಿದ್ರು. ಸೊ ಇವನೇ ಇವಾಗ ಥ್ಯಾಂಕ್ಸ್ ಫಾರ್ ದ ಪಾರ್ಟಿ ಬ್ರೋ. 64 ಪೌಂಡ್ಸ್ ಬಿಲ್ನ ಅಣ್ಣ ಒಬ್ಬನೇ ಕಟ್ಟವನೆ. ಎಷ್ಟು ಕಾರ್ಡ್ ಇಟ್ಟಿದೆ ಅವರು ವ್ಯಾಲೆಟಲ್ಲಿ ನೋಡ್ರಿ? 1 2 ಇದು DL 3 ಇದೊಂದು ಕ್ರೆಡಿಟ್ ಕಾರ್ಡ್. ಬಿಡಿ ಬ್ರೋ, ಸ್ಪ್ಲಿಟ್ ಮಾಡೋದೆಲ್ಲ ಏನು ಬೇಡ. ಇದೊಂದು ಕ್ರೆಡಿಟ್ ಕಾರ್ಡು, ಇದೊಂದು ಕ್ರೆಡಿಟ್. ಎಷ್ಟು ಕ್ರೆಡಿಟ್? 80 ಪೌಂಡ್ ಕೊಡ್ತಾರೆ. ಹಾಂ, ಅದಕ್ಕೆ ನಾನೇ ಮಾಡ್ಕೊಂಡಿರೋದು ಮನೇಲಿ. ಏನೋ ಇವಾಗ ಸರಿಯಾಗಿ ಬ್ಯಾಟಿಂಗ್ ಆಯಿತು. ಹೋಗಿ ಮನೇಲಿ ಮಲ್ಕೊಂಡ್ಬಿಡೋದೆ. ಏನಂತೀರ ಬ್ರೋ? ಸೊ ನೋಡೋಣ ಏನು ಪ್ಲ್ಯಾನ್ಸ್ ನೆಕ್ಸ್ಟು ಅಂತ. ಲೆಟ್ಸ್ ಗೋ. ಸೊ ಎಲ್ಲ ಮುಗಿಸ್ಕೊಂಡು MTR ಅಲ್ಲಿ ತಿಂದು ಮನೆಗೆ ಬಂದು ರೆಸ್ಟ್ ಮಾಡಿ ಆರಾಮಾಗೆ ಮತ್ತೆ ನಾವು ಇನ್ನೊಬ್ರು ಫ್ರೆಂಡ್ ಮನೆಗೆ ಹೋಗಿ ಫೈನಲಿ ಇವಾಗ ಇವ್ರ ಮನೆಗೆ ಹೋಗ್ತಾ ಇದ್ದಾರೆ. ವಿದಾಯ ಹೇಳುವ ಸಮಯ. ಮತ್ತೆ ವಿದಾಯ ಹೇಳಿಸು, ಮತ್ತೆ ಸಿಗುವ. ಏನು ಬಿಸಿಲಿತ್ತು ಗುರು ಇವತ್ತು, ಕ್ರೇಜಿ. ಫುಲ್ ಸುಸ್ತು ಅನ್ಕೊಳ್ರಿ. ಬಾಡಿ ಎಲ್ಲ ಫುಲ್ ಡಿಹೈಡ್ರೇಟ್. ಏನು ಕುಡಿದ್ರು ಏನು ತಿಂದ್ರೂ ಸಮಾಧಾನ ಅನಿಸ್ತಿಲ್ಲ. ಸೊ ಎಲ್ಲ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದಾರೆ. ಸೊ ಮತ್ತೆ ಸಿಗೋದಾ ಯಾವಾಗಾದ್ರು? ಸಿ ಯು ಅಗೇನ್. ಸೊ ಪ್ರಾಕ್ಟೀಸ್ ಮಾಡಿರಿ ಚೆನ್ನಾಗೆ. ಮ್ಯಾರಥಾನಿಗೆ ಏನದು ಲಂಡನ್ನ TCS ಲಂಡನ್ ಮ್ಯಾರಥಾನಿಗೆ ಸೆಲೆಕ್ಟ್ ಆಗಿದ್ದಾರಪ್ಪ ಇವರು. ರನ್ನಿಂಗ್ ಅಣ್ಣ. ಓಕೆ ಬ್ರೋ, ಕಿಲೋಮೀಟರ್ಸ್ ಸಿಗೋದಂಗಿದ್ರೆ ಬಾಯ್.